ನಾ ಯಾವತ್ತೂ ಕೊಲೆಗಾರನಲ್ಲ. ಹಾಗಾಗಿ ಇದಕ್ಕೆಲ್ಲ ಆ ರವಿರಾಜ ಆಕೆ ರಾಜರೇ ಕಾರಣ. ಏನಾಯ್ತಮ್ಮ? ಬೇಗ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬೇಗ ಬನ್ನಿ ಡಾಕ್ಟ್ರೆ. ನನ್ನ ತಂಗಿಗೆ ಯಾವ ಕಾಯಿಲೆ ಅಂತ ವಿಚಾರಿಸಿ ಚುಚ್ಚುಮದ್ದನ್ನು ಕೊಡ್ರಿ. ಬರುವಂತ ಆಗಬೇಡ ಬಸವಂತ. ನಿಮ್ಮ ತಂಗಿ 3 ತಿಂಗಳು ಗರ್ಭಿಣಿ ಆಗಿದ್ದಾಳೆ. ನೀನೀಗ 3 ತಿಂಗಳ ಗರ್ಭವತಿ. ಇನ್ನೊಮ್ಮೆ ನುಡಿಯದಿರು ನನಗೆ ಅಣ್ಣ ಎಂದು. ನೀ ಗರ್ಭವತಿ ಎಂದು ಸುದ್ದಿ ತಿಳಿಯುವ ಮುನ್ನವೇ ನೀ ಸತ್ತು ಹೋಗಿದ್ದರೆ ನನ್ನ ತಂಗಿ ವಿಷಮ ಜ್ವರದ ಮಾತಿಗೆ ಸತ್ತಳೆಂದು ಸಂತೋಷದಿಂದ ಬಳ್ಳು ಕೊಡುತ್ತಿದ್ದೆ. ಆದರೆ ತಾಳಿ ಇಲ್ಲದೆ ನೀ ಮಾಡಿದ ಈ ಕೆಲಸ ಆದರದ ಕೆಲಸ. ಹಿಂದೆ ಸತ್ತು ಹೋಗಲವ್ವ ನಿನ್ನ ನಿನ್ನ ಪಾಲಿಗೆ. ತಂದೆ ಸತ್ತು ಮಲ ತಾಯಿಯ ಮಕ್ಕಳ ಬುತ್ತಿಗೆ ನನ್ನ ತಂಗಿ ಘಾಸಿ ಆಗಬಾರದೆಂದು ಈ ನನ್ನ ಹೃದಯ ಪಂಜರದಲ್ಲಿ ಇಟ್ಟು ಸಾಕಿಕೊಂಡು ಈ ನಿನ್ನಣ್ಣನ ಮುಖಕ್ಕೆ ಮಸಿ ಬೆಳೆದೆಯಲ್ಲೇ ಹೆಣ್ಣಲ್ಲ ಎಂಬಾರಿ. ಹೇಳು ಯಾರು ಅಪ್ರಿಯಕರ? ಬೇಕಾದ್ರೆ ನನ್ನ ಪ್ರಾಣ ತೆಗೆದಿಕೋ, ಆದ್ರೆ ಅವ್ರ ಹೆಸರು ಮಾತ್ರ ಕೇಳಬೇಡ. ನಿನಗೆ ಮದುವೆ ಮಾಡದೆ ನಿನ್ನ ಈ ಸ್ಥಿತಿಗೆ ತಂದದ್ದು ಒಂದು ಪಾಪ. ಮತ್ತೆ ನಿನ್ನ ಪ್ರಾಣ ತೆಗೆದು ಮತ್ತಾವ ಪಾಪ ಕಟ್ಟಿಕೊಳ್ಳಲಿ. ಶೋಭಾ ಈ ನನ್ನ ಕಣ್ಣಿಗೆ ಇಂಥ ಏಸಿ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ನನಗೆ ಒಂದೇ ಒಂದು ತೊಟ್ಟು ಬಿಸ ಹಾಕಿ ದೋಷದಿಂದ ಸಾಯ್ತಿದ್ದೆ. ಹೋಗು, ಒಂದು ಕ್ಷಣ ಕೂಡ ನೀ ನನ್ನ ಎದುರಿಗೆ ನಿಲ್ಲಬೇಡ. ಹಾಗೆಲ್ಲ ಮಾತಾಡಬೇಡ. ಇದು ಸರಿ. ತಂಗಿ ತಾತಂತ್ರ ತಿಳಿದುಕೊಂಡು ಈ ಮೂಳಿಗೆ ಸೇರಿ ಹೇಗಿದ್ರೆ ಮಾಡಿ ತಂಗಿನ ಕ್ಷಮಿಸ ನಾನೇ ಕಾಲಿ ಬಿಟ್ಟಿದ್ದು. ಇಂಥ ಏಸಿ ಕೆಲಸ ಮಾಡಿ ಅಣ್ಣನ ಕಾಲಿಗೆ ಬಿದ್ದು ಪಾಪದವನಿಗೆ ಹೊತ್ತಬೇಡ. ಹೋಗು, ಈ ನಿನ್ನ ಗರ್ಭಕ್ಕೆ ಯಾರು ಕಾರಣಭೂತನಾಗಿರುವನೋ ಅವನ ಕಾಲಿಗೆ ಬಿದ್ದು ಬೇಡಿಕೋ, ನನಗೆ ಸರಿಯಾದ ದಾರಿ ತೋರಿಸಿ ಎಂದು. ದಯವಿಟ್ಟು ತಂಗಿನ ಕ್ಷಮಿಸ ನಾನ್ ಕ್ಷಮಿಸು. ಕ್ಷಮೆ ಹುಲಿ ಅಂತ ಅಣ್ಣಂದಿರಿದ್ದರು ಈ ನಿನ್ನ ಬಣ್ಣದ ಬಯಲಾಟ ಆಡಿತನ್ನು ನೋಡಿ ಮುಚ್ಚಿಕೊಂಡು ನಾನು ಕ್ಷಮಿಸಬೇಕೆ? ತಂಗಿ ಮುತ್ತೈದೆ ಆಗಿ ಎತ್ತವರ ಹೆಸರನ್ನು ತರಬೇಕಾದ ಹೆಣ್ಣು ತನ್ನ ಎಡತನವನ್ನೇ ಮಾರಿಕೊಂಡು ತನ್ನು ನಾ ನೋಡಿ ಕ್ಷಮಿಸಬೇಕೆ? ಈ ಚಂದಾದವರನ್ನ ಕೈ ಹಿಡಿದು ಮುಡಿದ ಮಲ್ಲಿಗೆ ಹೊತ್ತು ಬಿಲ್ಲನ ಸರ್ದಾರನ ಕೈ ಹಿಡಿದನ್ನು ಬಿಟ್ಟು ಈ ಬಿಡಾಡಿ ಆಟ ಆಡಿದ್ದಾನೆ. ಇಲ್ಲ, ಈ ಮಾತನ್ನು ಹಾಲಿನ ನಲ್ಲಲ್ಲಿಯೇ ಕೇಳಿಕೊಂಡು ಅವಳ ಹೆಸರಡಿ ಹೀಗೆ ಹೇಳಿಲ್ಲ, ನಾ ಹೀಗೆ ಹೇಳಲಿ. ಗರ್ಭಕ್ಕೆ ಕಾರಣ ಆದವನ ಹೆಸರು ಹೇಳುವುದಕ್ಕೆ ನಿನಗೆ ಮರ್ಯಾದೆ ಕಾಡಿದರೆ ನಾಡಿಗೆ ಸಿಂಹರಾಜನಾಗಿ ಮೆರೆಯುವ ನನ್ನ ತಮ್ಮ ನರಸಿಂಹನ ಮರ್ಯಾದೆಯನ್ನು ಶೋಭಾ ನನ್ನ ತಮ್ಮ ದಾರಿ ಹಿಡಿದು ಹೊಂಟರೆ ಮುತ್ತೈದೆಯರು ನೆತ್ತಿಯ ತುಂಬ ಸೆರಗನ್ನು ಹೊತ್ತು ತಮ್ಮ ಚಿತ್ತವನ್ನು ನೆತ್ತಿಯ ಮೇಲಿಟ್ಟು ನುಡಿಯುತ್ತಾರೆ. ಅದರಲ್ಲಿ ಸ್ವಂತ ತಂಗಿಯ ಇಂಥ ಜಾರತನದ ಕೆಲಸ ಮಾಡಿದ್ದಾಳೆಂದು ಅವನಿಗೆ ಗೊತ್ತಾದರೆ ಅವನಿಗೆ ಹೃದಯಾಘಾತ ಆಗುವುದು. ಶೋಭಾ, ಹೇಗೆ ಹೇಳು, ಅವನು ಯಾವ ಚಂಡಾಲ? ನನಗೆ ಗರ್ಭಕ್ಕೆ ಕಾದಾದ ಬೇರೆ ಯಾರು ಅಲ್ಲ, ಅವರೇ ರವಿರಾಜ. ಹೋಗಿ ಹಾವಿನ ಉತ್ತಲೆಯ ಕೈ ಇಟ್ಟಿರುವೆ. ನೀನೇ ಅವನನ್ನು ಪ್ರೀತಿಸಿರುವೆಯೋ? ಅವನೇನಾದರೂ ಬಲಾತ್ಕಾರದಿಂದ ಪ್ರವೇಶಿಸಿದ
ಹಾಗಿದ್ದರೆ ಹೇಳೀಗ ನನ್ನ ತಮ್ಮನ ಜಮ್ಮನಿಗೆ ಈ ಸುದ್ದಿ ತಿಳಿಯುವ ಮುನ್ನವೇ ಆ ಪಾಪಿಯ ರಕ್ತದ ಕುಳಿ ಆಡಿಬಿಡುತ್ತೆ. ಇಬ್ಬರು ಬಡಿಸುವ ಅಂದಾಗಿ ಇಬ್ಬರು ಪ್ರೀತಿಸಿದಿವಿ ಅಂತ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸು, ನಾ ಕ್ಷಮಿಸು. ಮಾಡಿದ ಈ ಕೆಲಸಕ್ಕೆ ನಿನ್ನನ್ನು ಕ್ಷಮಿಸುವ ಶಕ್ತಿ ಕೂಡ ನಾ ಕಳೆದುಕೊಂಡಿದ್ದೆ.